Dear students, welcome back to the 27th session in the first semester sociology class. ಇಂದು ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ಪತ್ರಿಕೆ ಅಡಿಯಲ್ಲಿ 27ನೇ ಸೆಷನ್ನಲ್ಲಿ ಸಂಸ್ಕೃತಿ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಿತರೆ ವಿಶೇಷ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ನಾನು ದೀಪಾ ಎಸ್ ವಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ, ಇಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಫಸ್ಟ್, ಟುಡೇ ವಿ ಶಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಕಲ್ಚರಲ್ ಯೂನಿವರ್ಸಲ್. ಕಲ್ಚರಲ್ ಯೂನಿವರ್ಸಲ್ಸ್, ಸಾಂಸ್ಕೃತಿಕ ಸಾರ್ವತ್ರಿಕತೆ, ಇದೊಂದು ವಿಶೇಷವಾದಂತಹ ಪರಿಕಲ್ಪನೆ. ಇದನ್ನು ರಾಲ್ಫ್ ಲಿಂಟನ್ ಅವರು ಈ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರದಲ್ಲಿ ಪರಿಚಯ ಮಾಡಿಕೊಡುವಂಥದ್ದು. Ralph Linton is an ethnologist and an anthropologist who coined the term cultural universals. It refers to the traits which is shared by all the members of the society. The societies are also irrespective of developed, underdeveloped, or whichever it is. ರಾಲ್ಫ್ ಲಿಂಟನ್ ಅವರ ಪ್ರಕಾರ ಸಾಂಸ್ಕೃತಿಕ ಸಾರ್ವತ್ರಿಕತೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಸಮಾಜಗಳಲ್ಲಿ ಎಲ್ಲ ಸದಸ್ಯರು ಹಂಚಿಕೊಳ್ಳುವಂತಹ ಗುಣಲಕ್ಷಣಗಳನ್ನು ಸೂಚಿಸುವಂಥದ್ದು ಅಂತ ಅವರು ಹೇಳ್ತಾ ಬರ್ತಾರೆ. ಅದು ಯಾವುದೇ ರೀತಿಯಾದಂತಹ ಸಮಾಜ ಆಗಿರ್ಬೋದು, ಅಭಿವೃದ್ಧಿ ಹೊಂದಿದಂತಹದ್ದು, ಅಭಿವೃದ್ಧಿ ಹೊಂದುತ್ತಿರುವಂತಹದ್ದು, ಹಿಂದುಳಿದಂತಹದ್ದು, ಯಾವುದೇ ರೀತಿಯ ಸಮಾಜವಾಗಿರಬಹುದು, ಆ ಸಮಾಜದಲ್ಲಿ ಕಂಡುಬರುವಂತಹ ಕೆಲವು ಅಂಶಗಳು ಸದಸ್ಯರು ಎಲ್ಲರೂ ಹಂಚಿಕೊಳ್ತಾರೆ. ಅಂತಹದನ್ನ ಸಾಂಸ್ಕೃತಿಕ ಸಾರ್ವತ್ರಿಕತೆ ಅಂತ ಹೇಳಬಹುದು ಅಂತ ಹೇಳ್ಬಿಟ್ಟು ರಾಲ್ಫ್ ಲಿಂಟನ್ ಅವರು ಹೇಳ್ತಾ ಬರ್ತಾರೆ. A very unique term which is referred or used for a norm or a pattern of behavior that applies to all the members of the society. Because any society is having a particular element or a pattern or a trait which is very common to all the societies. ಸಾಂಸ್ಕೃತಿಕ ಸಾರ್ವತ್ರಿಕತೆ ಅಂತ ಹೇಳಿದಾಗ ಪ್ರತಿ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕಂಡುಬರುವಂತಹ ಒಂದು ಸಾಮಾನ್ಯವಾದಂತಹ ಒಂದು ಅಂಶವಾಗಿರಬಹುದು, ಯಾವುದೇ ರೀತಿಯಾದಂತಹ ಒಂದು ವರ್ತನಾ ಮಾದರಿಯಾಗಿರಬಹುದು, ಒಂದು ಗುಣಲಕ್ಷಣವಾಗಿರಬಹುದು. ಅದು ವಿಶ್ವದಾದ್ಯಂತ ಕಂಡುಬರುವಂತಹ ಎಲ್ಲ ಸಂಸ್ಕೃತಿಗಳಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿ ಇರುವಂಥದ್ದು ಅನ್ನೋದನ್ನು ಸೂಚಿಸುವಂಥದ್ದೇ ಸಾಂಸ್ಕೃತಿಕ ಸಾರ್ವತ್ರಿಕತೆ. Cultural universals are the main elements which are very common to all the human societies and the cultural practices, irrespective of historical moments, the geographical locations, or any kind of social or cultural origin. Wherever you go, whether you look at the ancient society or you look at the modern society, whether you look into African society or Indian society or China or whatever it is, any cultural origin you take into consideration, everywhere you find certain elements which are common to all the human beings. They are called as cultural universals. ಈಗಾಗಲೇ ಹೇಳಿದ ಹಾಗೆ ಸಾಂಸ್ಕೃತಿಕ ಸಾರ್ವತ್ರಿಕತೆ ಎನ್ನುವಂತಹದ್ದು ಯಾವುದೇ ಒಂದು ಐತಿಹಾಸಿಕ ಘಟನಾವಳಿಗೆ ಸಂಬಂಧಿಸಿದಂತೆ ಆಗಿರಬಹುದು, ಅಥವಾ ಐತಿಹಾಸಿಕ ಏನ್ಷಂಟ್ ಸೊಸೈಟಿ ಆಗಿರಬಹುದು, ಭೌಗೋಳಿಕ ಅಂಶದಲ್ಲೇ ಆಗಿರಬಹುದು, ಅಥವಾ ಸಾಂಸ್ಕೃತಿಕ ಅಥವಾ ಸಾಮಾಜಿಕ ಮೂಲವನ್ನು ಗಮನಿಸಿದಾಗ್ಲೂ ಸಹ ನಾವು ಕಾಣುವಂಥದ್ದು ಸಾಮಾನ್ಯವಾಗಿರುವಂತಹ ಒಂದು ಅಂಶ ಅನ್ನುವಂಥದ್ದು. ಹಾಗಾದರೆ ಇದರ ಬಗ್ಗೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದಂಥವ್ರು ಯಾರು, ಅದನ್ನು ಮೆನ್ಷನ್ ಮಾಡಿದಂಥವ್ರು ಯಾರು ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಹೋಗುತ್ತೆ. ಜಾರ್ಜ್ ಮರ್ಡಾಕ್ is the famous anthropologist who has listed over 65 cultural universals which are very, very common to all the societies. Among them, very few, if we take into consideration, we can say that they are the body adornment, family, language, myths or folklore, funeral ceremonies, religion, dancing, music, sports, athletics, ಎಟ್ಸೆಟ್ರಾ. ಜಾರ್ಜ್ ಮರ್ಡಾಕ್ ರವರು ಆಫ್ರಿಕನ್ ಸೊಸೈಟಿ, ಬೇರೆ ಬೇರೆ ರೀತಿಯಾದಂತಹ ಒಂದು ಸೊಸೈಟೀಸ್ ಬಗ್ಗೆ ಅಧ್ಯಯನಗಳನ್ನು ಮಾಡುವಂತಹ ಸಂದರ್ಭದಲ್ಲಿ 65ಕ್ಕೂ ಹೆಚ್ಚಾದಂತಹ ಒಂದು ಸಾಂಸ್ಕೃತಿಕ ಸಾರ್ವತ್ರಿಕ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡುವಂಥದ್ದು ಯಾವ್ಯಾವುದು ಅಂತ ಬಂದಾಗ
ದೇಹಕ್ಕೆ ಧರಿಸುವಂತಹ ಅಂಶಗಳು ಒಂದು ಉಡುಗೆ ಆಗಿರ್ಬೋದು, ಆಭರಣಗಳಾಗಿರ್ಬೋದು, ಕುಟುಂಬ, ಭಾಷೆ, ಆ, ಸಾವಿಗೆ ಸಂಬಂಧಿಸಿದಂತಹ ಆಚಾರ ವಿಚಾರಗಳು, ಧರ್ಮ, ಒಂದು ನೃತ್ಯವಾಗಿರಬಹುದು ಅಥವಾ ಸಂಗೀತವಾಗಿರಬಹುದು ಅಥವಾ ಒಂದು ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು. ಇವೆಲ್ಲವುಗಳನ್ನು ಅವರು ಕಾಮನ್ ಆಗಿ ಎಲ್ಲ ಕಡೆ ಕಂಡುಬರುವಂತಹ ಅಂಶಗಳು ಅಂತ ಹೇಳ್ತಾ ಬರ್ತಾರೆ. ಯಾವುದೇ ಸೊಸೈಟಿನಲ್ಲಿ ನೀವು ನೋಡಿ ಈ ಎಲ್ಲ ಅಂಶಗಳು ಕಾಮನ್ ಆಗಿ ಇದ್ದೇ ಇರುತ್ತೆ ಅಂತದ್ದು. ಇದು ಕೇವಲ 65ರಲ್ಲಿ ಕೆಲವನ್ನ ನಾನು ನಿಮಗೆ ಉದಾಹರಣೆಯಾಗಿ ಹೇಳ್ತಾ ಇರುವಂಥದ್ದು. So cultural universals can be said as a value or a norm or any other cultural traits that are found in every group. As I told you, that could be a forwarded society or a backward society or underdeveloped society or any kind of a society. ಯಾವುದೇ ರೀತಿಯ ಸಮಾಜ ಆಗಿರಬಹುದು, ಆ ಸಮಾಜದಲ್ಲಿರುವಂತಹ ಗುಂಪಿನಲ್ಲಿರುವಂತಹ ಎಲ್ಲ ಸದಸ್ಯರು ಅವರು ಫಾಲೋ ಮಾಡುವಂತಹ ಒಂದು ಸಾಮಾನ್ಯವಾದಂತಹ ಒಂದು ಮೌಲ್ಯ ಅಥವಾ ಒಂದು ವರ್ತನಾ ಮಾದರಿ ಅಥವಾ ಸಾಂಸ್ಕೃತಿಕ ಲಕ್ಷಣಗಳನ್ನೇ ಸಾಂಸ್ಕೃತಿಕ ಸಾರ್ವತ್ರಿಕತೆ ಅಂತ ಕರೆಯುವಂಥದ್ದು ಅಂತ ಜಾರ್ಜ್ ಮರ್ಡಕ್ರವರು ಮತ್ತೆ ಹೇಳ್ತಾ ಬರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರಬಹುದು. ಕೆಲವು ಉದಾಹರಣೆಗಳನ್ನು ನಾವು ನೋಡೋದೇ ಆದರೆ, ಸಾಂಸ್ಕೃತಿಕ ಸಾರ್ವತ್ರಿಕತೆ ಅಂತ ಹೇಳಿದಾಗ ನಾವು ನೋಡುವಂಥದ್ದು ಭಾರತೀಯ ಸಮಾಜವನ್ನು ಉದಾಹರಣೆಗೆ ತಗೊಂಡಾಗ ಇಲ್ಲಿ ಏಕಪತ್ನಿತ್ವ ಅನ್ನುವಂಥದ್ದನ್ನು ನಾವು ಸಾರ್ವತ್ರಿಕವಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ನಾವು ರೂಢಿಸ್ಕೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ ಅದನ್ನು ನಾವು ಒಂದು ಉದಾಹರಣೆಯನ್ನಾಗಿ ಭಾರತೀಯ ಸಮಾಜಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಬರ್ಬೋದು. ರಸ್ತೆಗಳ ಎಡಭಾಗದಲ್ಲಿ ವಾಹನಗಳನ್ನು ಚಾಲನೆ ಮಾಡಬೇಕು ಅನ್ನುವಂಥದ್ದು ಸಹ ಮತ್ತೊಂದು ಸಾರ್ವತ್ರಿಕತೆ ಅಂತ ನಾವು ಇಲ್ಲಿ ಹೇಳ್ತಾ ಬರ್ಬೋದು. ವೆನ್ ವಿ ಲುಕ್ ಇನ್ ಟು ಇಂಡಿಯನ್ ಸೊಸೈಟಿ, we have monogamous practice and driving the vehicles on the left side of the streets can be considered as the universals in our society. Respecting the teachers, parents, looking after children and aged people, loving one's own country, polite behavior, etc. can be considered to be the common behavior patterns to all the societies irrespective of ದಿ ಡೆವಲಪ್ಮೆಂಟ್, ಪ್ರೋಗ್ರೆಸ್ ಆರ್ ದಿ ಸಿವಿಲೈಸೇಷನ್. ನಾಗರಿಕತೆ ಅಥವಾ ಅಭಿವೃದ್ಧಿ ಅಥವಾ ಇನ್ಯಾವುದೇ ವಿಚಾರವನ್ನು ನಾವು ತೆಗೆದುಕೊಂಡಾಗ ಎಲ್ಲದಕ್ಕೂ ಮಿಗಿಲಾಗಿ ಇರುವಂತಹ ಒಂದು ಸಮಾಜದಲ್ಲಿ ವಿಶೇಷವಾಗಿ ಕಂಡುಬರುವಂತಹ ಅಂಶಗಳನ್ನು ನಾವು ಸಾಂಸ್ಕೃತಿಕ ಸಾರ್ವತ್ರಿಕತೆ ಎಂದಾಗ ಶಿಕ್ಷಕರನ್ನು ಗೌರವಿಸುವಂಥದ್ದು, ತಾಯಿ ಮಕ್ಕಳು ವಯಸ್ಸಾದವರನ್ನು ನೋಡ್ಕೊಳ್ಳುವಂಥದ್ದಾಗಿರ್ಬೋದು, ದೇಶವನ್ನು ಪ್ರೀತಿಸುವಂಥದ್ದಾಗಿರಬಹುದು, ಸಭ್ಯವಾಗಿ ವರ್ತನೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವುಗಳನ್ನು ನಾವು ಎಲ್ಲ ರೀತಿಯ ಸಮಾಜಗಳಲ್ಲಿ ಕಾಣ್ತೇವೆ ಅನ್ನುವಂಥದ್ದು ಮತ್ತೊಂದು ಉದಾಹರಣೆ. ಕೆಲವು ಮೌಲ್ಯಗಳು ಮತ್ತು ಆಲೋಚನಾ ವಿಧಾನಗಳು ಸಹ ಸಾರ್ವತ್ರಿಕವಾಗಿರುತ್ತೆ. ಅದನ್ನು ಸಹ ನಾವು ಸಾಂಸ್ಕೃತಿಕ ಸಾರ್ವತ್ರಿಕಗಳು ಅಂತ ಹೇಳ್ತಾ ಬರ್ಬೋದು. ಅದರಲ್ಲಿ ಉದಾಹರಣೆಯಾಗಿ ನಾವು ಹೇಳೋದಾದರೆ, ಯಾವುದೇ ಸಮಾಜ ಹಿಂಸೆ ಮಾಡು, ಕೊಲೆ ಮಾಡು, ಸುಳ್ಳು ಹೇಳೋದು, ಕಳ್ಳತನ ಮಾಡೋದು ಇತ್ಯಾದಿಗಳನ್ನು ಗೌರವ ಮಾಡೋದಿಲ್ಲ ಅಥವಾ ಅವುಗಳು ಅಮಾನ್ಯ ಅಂತ ಹೇಳ್ತಾ ಬರ್ತವೆ. ಆ ಅಮಾನ್ಯ ಅಂತ ಹೇಳುವಂಥದ್ದನ್ನೇ ನಾವು ಹೇಳುವಂಥದ್ದು ಸಾಂಸ್ಕೃತಿಕ ಸಾರ್ವತ್ರಿಕತೆ. So many values and ways of thoughts process have been considered to be universal. No society gives value for violence, murder, lying or stealing or any other kind of antisocial behavior. The thought process of stopping those antisocial behavior itself is a norm value which is culturally universal. Next we shall talk about another concept that is called as cultural diffusion, ಸಾಂಸ್ಕೃತಿಕ ಪ್ರಸರಣ. ಶಾಸ್ತ್ರಜ್ಞರಾದಂತಹ ಲಿಯೋ ಫ್ರೊಬಿನಿಯಸ್ ಇವರು ಸಾಂಸ್ಕೃತಿಕ ಪ್ರಸರಣ ಅನ್ನುವಂತಹ ಒಂದು ಪದವನ್ನು ಮೊಟ್ಟ ಮೊದಲ ಬಾರಿಗೆ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರ ವಿಷಯಕ್ಕೆ ಪರಿಚಯಿಸಿದಂಥವರು. ಲಿಯೋ ಫ್ರೊಬಿನಿಯಸ್ ಈಸ್ ಅ ಗ್ರೇಟ್ anthropologist and sociologist who conceptualized the term cultural diffusion. He has studied various societies and then he has come to a conclusion that cultural diffusion is nothing but you cannot ಕವರ್ ಅಪ್ ದಿ ಪ್ರಾಕ್ಟೀಸಸ್. ಸಂಸ್ಕೃತಿಯನ್ನು ನಾವು ಯಾವುದೇ ರೀತಿಯಾದಂತಹ ಒಂದು ಮುಚ್ಚಿಡುವಂತಹದ್ದಲ್ಲ. ಇದು ಸಮಾಜದಿಂದ ಸಮಾಜಕ್ಕೆ ವಿಭಿನ್ನವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು. ಅದು ಕಾಮನ್ ಆಗಿ ಎಲ್ಲ ಕಡೆಗೆ ಪ್ರಸರಣವಾಗ್ತಾ ಹೋಗುತ್ತೆ. ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಸೊಸೈಟಿ ಟು ಅನದರ್ ಸೊಸೈಟಿ.
And who could be the carriers of culture? Travelers, traders, soldiers, missionaries, migrant workers, migrant people. All these are the ones who are going to carry culture from one place to another place. ಪ್ರಯಾಣಿಕರು, ವ್ಯಾಪಾರಿಗಳು, ಸೈನಿಕರು, ಮಿಷನರಿಗಳು, ವಲಸೆ ಹೋಗುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಸ್ಕೃತಿಯನ್ನ ಪ್ರಸರಣ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರುವಂಥದ್ದು. ಹಾಗಾಗಿ ಸಾಂಸ್ಕೃತಿಕ ಪ್ರಸರಣ ಅನ್ನುವಂಥದ್ದು ಈಗಾಗಲೇ ಹೇಳಿದ ಹಾಗೆ ಇದು ವರ್ಗಾವಣೆಗಿಂತಲೂ ಭಿನ್ನವಾಗಿರುವಂತೆ ಬೇರೆ ಬೇರೆ ಕಡೆಗಳಿಗೆ ಸ್ಪ್ರೆಡ್ ಆಗುವಂಥದ್ದು ಅನ್ನುವಂಥದ್ದು. ಒಂದು ಸಮಾಜದಲ್ಲಿ ಆವಿಷ್ಕಾರಗೊಂಡಂತಹ ಅಂಶ ಬೇರೆ ಕಡೆಗೆ ಹರಡಿ ಅಲ್ಲಿ ಅದು ಫೇಮಸ್ ಆಗ್ಬಹುದು. ಈ ರೀತಿಯಾಗಿರೋದನ್ನೇ ನಾವು ಸಾಂಸ್ಕೃತಿಕ ಪ್ರಸರಣ ಅಂತ ಕರಿತಾ ಬರುವಂಥದ್ದು. ಕೆಲವು ಉದಾಹರಣೆಗಳನ್ನ ಅದಕ್ಕೆ ನೋಡೋದೇ. ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಆಗತ್ತೆ ಅನ್ನೋದನ್ನ ನೋಡೋದಕ್ಕೆ ಮುಂಚೆ ಲಿಯೋ ಫ್ರೋಬಿನಸ್ ಅವರು ಕಲ್ಚರಲ್ ಡಿಫ್ಯೂಷನ್ ಅನ್ನುವಂಥದ್ದನ್ನ ದ ಸ್ಪ್ರೆಡ್ ಆಫ್ ಕಲ್ಚರಲ್ ಐಟಮ್ಸ್ ಸಚ್ ಆಸ್ ಅನ್ ಐಡಿಯಾ ಆರ್ ಅ ಸ್ಟೈಲ್, ರಿಲಿಜನ್, ಟೆಕ್ನಾಲಜಿ, language, etc. between individuals. According to him, cultural diffusion is the spreading of cultural ideas, spreading of cultural styles, the religion, etc. It is from one society to another society, from one individual to another individual. ಲಿಯೋ ಫ್ರೋಬಿನಸ್ ರವರ ಪ್ರಕಾರ ಸಾಂಸ್ಕೃತಿಕ ಪ್ರಸರಣ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಯ ನಡುವೆ ನಡೆಯುವಂತಹ ಒಂದು ಕಲ್ಪನೆ ಅಥವಾ ಶೈಲಿ ಅಥವಾ ಧರ್ಮ, ತಂತ್ರಜ್ಞಾನ, ಭಾಷೆ ಇತ್ಯಾದಿ ಸಾಂಸ್ಕೃತಿಕ ಅಂಶಗಳ ಒಂದು ಹರಡುವಿಕೆ ಅಂತ ಅವರು ಹೇಳ್ತಾ ಬರ್ತಾರೆ. ಹರ್ಸ್ಕೋವಿಟ್ ಅವರು ಯಾವ ರೀತಿಯಾಗಿ ಡಿಫೈನ್ ಮಾಡ್ತಾರೆ ಸಾಂಸ್ಕೃತಿಕ ಪ್ರಸರಣವನ್ನ ಅಂತ ಹೇಳಿದಾಗ, ಸಾಂಸ್ಕೃತಿಕ ವರ್ಗಾವಣೆಯನ್ನ ಸಾಧಿಸುವಂತಹ ಅಂಶವೇ ಸಾಂಸ್ಕೃತಿಕ ಪ್ರಸರಣ ಅಂತ ಹೇಳ್ತಾ ಬರ್ತಾರೆ. ಕಲ್ಚರಲ್ ಡಿಫ್ಯೂಷನ್ ಈಸ್ ದಿ ಅಚೀವ್ಡ್ ಸ್ಟೇಟಸ್ ಆಫ್ ಕಲ್ಚರಲ್ ಟ್ರಾನ್ಸ್ಮಿಷನ್ ಬಿಕಾಸ್ transmission happens from one generation to another generation, from one society to another society. That the transmission, if that process successfully takes place, then that can be called as cultural diffusion. ಸೊ ಇವರೆಲ್ಲ ಹೇಳೋ ಹಾಗೆ ಕ್ರೋಬರ್ ಅವರು ಯಾವ ರೀತಿಯಾಗಿ ಡೆಫಿನೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಾಂಸ್ಕೃತಿಕ ಅಂಶದ ವಸ್ತು ಮತ್ತು ವಸ್ತುವನ್ನು ಇತರ ಸಂಸ್ಕೃತಿಗೆ ಹರಡುವಂತಹದ್ದನ್ನೇ ಸಾಂಸ್ಕೃತಿಕ ಪ್ರಸರಣ ಅಂತ ಹೇಳ್ತಾ ಬರ್ಬೋದು ಅಂತ ಹೇಳ್ತಾ ಬರ್ತಾರೆ. The spread of one cultural element, both in material and non-material form, to any other culture can be called as cultural diffusion. ಅದು ಪ್ರಾಕ್ಟೀಸ್ ಆಗಿರಬಹುದು, ಅಥವಾ ಅದು ಒಂದು ಅಂಶ ಆಗಿರ್ಬೋದು, ಅಥವಾ ಅದು ಒಂದು ವಸ್ತು ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅದು ಒಂದು ಸಂಸ್ಕೃತಿಯಿಂದ ಮತ್ತೊಂದು ಸಂಸ್ಕೃತಿಗೆ ಹರಡ್ತಾ ಬರುವಂಥದ್ದನ್ನೇ ಸಾಂಸ್ಕೃತಿಕ ಪ್ರಸರಣ ಅಂತ ಕರೆಯೋದು ಅಂತ ಕ್ರೋಬರ್ ಅವರು ಹೇಳ್ತಾ ಬರ್ತಾರೆ. ಉದಾಹರಣೆಯಾಗಿ ಚೈನಾದಲ್ಲಿ ನಾವು ಹಾನ್ ಡೈನಾಸ್ಟಿ ಇದ್ದಂತಹ ಅವಧಿಯಲ್ಲಿ ರಾಜವಂಶದ ಅವಧಿಯಲ್ಲಿ ಬೌದ್ಧ ಧರ್ಮ ಭಾರತದಿಂದ ಚೀನಾಕ್ಕೆ ಹರಡಿತು ಅಂತ ನಾವು ಇಲ್ಲಿ ತಿಳ್ಕೊಂಡಿರುವಂಥದ್ದು. ಇನ್ ಚೈನಾ, ಓನ್ಲಿ ಡ್ಯೂರಿಂಗ್ ಹಾನ್ ಡೈನಾಸ್ಟಿ ಬುದ್ಧಿಸಮ್ ಸ್ಪ್ರೆಡ್ ಫ್ರಮ್ ಇಂಡಿಯಾ ಟು ಚೈನಾ. ಸೊ ಹೌ he made an welcoming aspect to the Buddhism, that is more important over here. Gunpowder was originated in China and eventually it came to Europe, and we feel that gunpowder may be originated in Europe ಅಂತ ಹೇಳ್ಬಿಟ್ಟು. ಗನ್ಪೌಡರ್ ಅನ್ನುವಂಥದ್ದು ಚೀನಾದಲ್ಲಿ ಹುಟ್ಟಿ, ಅಂದರೆ ಅಲ್ಲಿ ಬೆಳವಣಿಗೆ ಆಗಿ ಅದು ಅಲ್ಲಿಂದ ಪ್ರಾರಂಭ ಆಗಿ ಅಂತಿಮವಾಗಿ ಯುರೋಪ್ಗೆ ಬಂದಂಥದ್ದು. ಈಗ ನಾವು ಯಾವ ರೀತಿ ಅನ್ಕೊಳ್ತಾ ಇದ್ದೀವಿ ಅಂದರೆ ಯುರೋಪ್ನಲ್ಲೇ ಇದು ಬೆಳೆದು ಬಂದಿದೆ ಅಥವಾ ಹುಟ್ಟಿದೆ ಅನ್ನೋ ರೀತಿಯಲ್ಲಿ ನಾವು ಅನ್ಕೊಳ್ತಾ ಇರುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಅಂಶಗಳು ಸ್ಪ್ರೆಡ್ ಆಗ್ತಾ ಬರುವಂಥದ್ದನ್ನೇ ಕಲ್ಚರಲ್ ಡಿಫ್ಯೂಷನ್ ಅಂತ ಹೇಳ್ತಾ ಬರುವಂಥದ್ದು. Cultural diffusion could be one of the major sources for cultural and social changes. That is very, very common, because when we carry cultural element from one society to another society, or from one place to another place, definitely there is going to be some changes in culture, which is going to bring some changes in society as well. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗೆ ಮೂಲಭೂತ ಕಾರಣಗಳಲ್ಲಿ ಒಂದು ಸಾಂಸ್ಕೃತಿಕ ಪ್ರಸರಣವು ಹೌದು ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಕಾರಣ ಹೇಗೆ ಏನು ಅಂತ ಬಂದಾಗ, ಸಂಸ್ಕೃತಿ ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ
ಕೆಲವೊಂದಷ್ಟು ಸಾಂಸ್ಕೃತಿಕ ಬದಲಾವಣೆಗಳು ಉಂಟಾಗುತ್ತೆ. ಆ ಸಾಂಸ್ಕೃತಿಕ ಬದಲಾವಣೆಗಳು ಸಾಮಾಜಿಕ ಬದಲಾವಣೆಗೆ ದಾರಿ ಮಾಡಿಕೊಡ್ತಾ ಹೋಗುವಂಥದ್ದು. ಹಾಗಾಗಿ ಸಾಂಸ್ಕೃತಿಕ ಪ್ರಸರಣ ಅನ್ನುವಂಥದ್ದು ಈ ಎರಡೂ ರೀತಿಯ ಬದಲಾವಣೆಗಳಿಗೆ ಮುಖ್ಯ ಕಾರಣವಾಗಿದೆ ಅಂತ ನಾವಿಲ್ಲಿ ಹೇಳ್ತಾ ಬರುವಂಥದ್ದು. And how does it spread? It could be because of a contact from one person to another person, communication between one person to another person, transportation from one place to another place. This could be from one society to another society, from one group to another group, from one nation to another nation also. ಒಬ್ಬ ವ್ಯಕ್ತಿ, ಒಂದು ದೇಶ, ಒಂದು ಸಮಾಜ, ಒಂದು ದೇಶ ಹಾಗೂ ಒಂದು ಖಂಡ, ಒಂದು ಕಾಂಟಿನೆಂಟ್ ಯಾವುದನ್ನೇ ನಾವು ತಗೊಂಡಾಗ ಸಂಪರ್ಕ, ಸಂವಹನ, ಸಾರಿಗೆ ಇವು ಸಾಂಸ್ಕೃತಿಕ ಪ್ರಸರಣಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ನಾವು ಇಲ್ಲಿ ತಿಳ್ಕೊಳ್ತಾ ಬರುವಂಥದ್ದು. Dear students, these are all the various textbooks that you can refer to understand more and more concepts related to cultural universals and cultural diffusion. In the coming class, we shall discuss about various remaining other concepts which are related to culture in the 28th session. Thank you one and all.